ಇದ್ದಾರೆ. ಆದರೆ ಇದು 10ನೇ ವರ್ಷದ ಪ್ರಯತ್ನ ಅಂತ ಹೇಳಿದರೆ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ಒಂದು ಕಲೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಎಷ್ಟೋ ಜನ ಯಕ್ಷಕಲೆಗೆ ಮಾಡ್ತಾ ಇದ್ದಾರೆ ನ್ಯಾಯ. ಆದರೆ ಪಟ್ಟ ಸತೀಶ್ ಅವರು ಮಾಡುವಂಥ ಈ ಕಾರ್ಯಕ್ರಮ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತೆ ಯಕ್ಷಗಾನದ ತನ್ನ ಸಂಪಾದನೆಯನ್ನು ಎಲ್ಲವೂ ಕಲಾವಿದರಿಗಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ದೇವರು ನಂಬಿದ ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ ಎಲ್ಲರೂ ನಡೆಸಲಿ. ಹಾಗೆ ನಮ್ಮ ಆರಾಧ್ಯ ದೇವ ಮುಕಾಂಬಿಕೆ ಮತ್ತು ಬ್ರಹ್ಮಲಿಂಗೇಶ್ವರ ನಡೆಸಿ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಕಲಾವಿದರಿಗೆ ಸಹಾಯ ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾರೆ. ಶ್ರೀ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸುಬ್ರಹ್ಮಣ್ಯೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸ್ಥಳದಲ್ಲಿ ನೆಲೆಯಾಗಿರುವ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸರ್ವ ದೈವ ದೇವರುಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಭುಜಕ್ಕೆ ಪೊಡಮಡುದ ವರ್ಣಿ ಬೈ ಕಥಾಮೃತವ
ಬಂದು ಧ್ಯಾನ ತೆರೆಗೆ ಲೋಕ ಮೂರರಲ್ಲಿ ಉತ್ತಮವಾದ ಲೋಕವೆಂದು ಪರಿಗಣಿಸಲ್ಪಟ್ಟಿದ್ದು ಈ ದೇವಲೋಕ. ಅದರಲ್ಲಿ ಮುಖ್ಯ ವಿಭಾಗ ಸುಧರ್ಮ ಎನ್ನುವ ಸಭೆ. ಅಲ್ಲಿ ಅಷ್ಟಪ್ರಧಾನರು ದಿಕ್ಪತಿಗಳು ಎಂಬ ಲೆಕ್ಕ. ಅದರಲ್ಲಿ ವಾಯುವ್ಯ ದಿಕ್ಕಿನ ಅಧಿಪತಿಯಾದಂತಹ ವಾಯುದೇವನೇ ನಾನು. ಇಂದಿನ ದೇವಲೋಕದ ಸಭೆ ಮುಕ್ತಾಯಗೊಂಡು ನನ್ನ ಲೋಕವನ್ನು ಸೇರಿ ನಮ್ಮವರ ಯೋಗಕ್ಷೇಮವನ್ನು ವಿಚಾರಿಸಿ ಬಿಡುವಿರುವಂತಹ ಈ ವೇಳೆಯಲ್ಲಿ ವಿಹಾರಾರ್ಥವಾಗಿ ಹೊರಟು ನಿಂತಿದ್ದೇನೆ. ನಿತ್ಯ ನೂತನವಾದಂತಹ ಕರ್ಮಕ್ಷೇತ್ರ ಭೂಮಿ ಅದು. ಅದರೆಡೆಗೆ ಯಾವುದೋ ಆಕರ್ಷಣೆಯ ತೆರನಾಗಿ ಹೊರಟಿದ್ದೇನೆ ಎಂದರೆ ತಪ್ಪಾಗಲಾರದು. ವಿಹರಿಸುತ್ತಾ ವಿಹರಿಸುತ್ತಾ ಮುಂದುವರಿಯುತ್ತೇನೆ. ಆಹಾ, ಪ್ರಶಾಂತವಾದ ವಾತಾವರಣ, ತುಂಬಿ ನಿಂತಿರುವ ಸಾಲು ಮರಗಳು, ಉಕ್ಕಿ ಹರಿಯುವ ನದಿಗಳು. ಆಹಾ, ಇವುಗಳನ್ನೆಲ್ಲ ನೋಡುತ್ತಾ ಇದ್ದರೆ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತಿದೆ. ನೋಡೋಣ, ಇನ್ನು ಮುಂದುವರಿಯುತ್ತೇನೆ. ಪ್ರಪಂಚನನು ಮುಂಬರಲ ನಳಿನ ಮುಖಿ ಅಂತನೆಯ ಈಕ್ಷಿಸಿ ನಳಿನ ಮುಖಿ ಅಂಜನೆಯ ಈಕ್ಷಿಸಿ ಪವಮಾನನು ಆಹಾ, ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಇದು ಕನಸು ಇಲ್ಲ ನನಸು? ಒಂದು ಅರ್ಥವಾಗುತ್ತಿಲ್ಲ. ಯಾಕೆ? ನೋಡಲು ವಾನರ ಸ್ತ್ರೀ ಅಂತ ಕಂಡರು ಆ ವರ್ಗದ ಸ್ಫುರದ್ರೂಪ ಎಂದು ಹೇಳಿದರೆ ತಪ್ಪಾಗಲಾರದು. ಸುಪ್ರಸನ್ನವಾಗಿರುವ ಈಕೆಯ ದೇಹ ಯಾವುದೋ ಕಾಮನ ಭರಿತವಾದಂತ ಈಕೆಯ ಅಂಗಸೌಷ್ಠವ ಮಾತ್ರವಲ್ಲ, ಧ್ಯಾನಾಸಕ್ತಳಾಗಿದ್ದಾಳೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ದಿವ್ಯ ಸಂದೇಶವೆಂಬಂತೆ ಶಿವನ ಅನುಗ್ರಹ ಒಂದು ನನ್ನತ್ತ ಪ್ರವಹಿಸುತ್ತಾ ಬರುತ್ತಾ ಇದೆ. ಅದನ್ನು ಅವಳಲ್ಲಿ ಸಂಯೋಜನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯವೆಂದು ನನ್ನ ಕರ್ತವ್ಯದ ಕರೆ ಎಚ್ಚರಿಸುತ್ತಾ ಇದೆ. ಹಾಗಿದ್ದರೆ ಅವಳನ್ನು ಸೇರುವುದು ಹೇಗೆ? ಸರಿ ಸರಿ, ನಾನು ನೇರವಾಗಿ ಈಕೆಯನ್ನು ಸೇರಿದೆ ಎಂದಾದರೆ ಜಗತ್ತಿನ ಸಕಲರ ದೂಷಣೆಗೆ ಒಳಗಾಗುತ್ತೇನೆ. ಹಾಗಾಗಿ ಇವಳಿಗೆ ಗೊತ್ತಾಗದ ರೀತಿಯಲ್ಲಿ ಸಿದ್ಧ ಯೋಗದಿಂದ ಇವಳನ್ನು ಕೂಡುತ್ತೇನೆ. ನೋಡೋಣ. ನಿದ್ರೆಯೊಳೆಷ್ಟು ಕಾಲವ ಕಳೆವೆ
ನನಗೆ ಗೊತ್ತೇ ಆಗಲಿಲ್ಲ. ನಿನಗೆ ಗೊತ್ತಾಗಲಿಲ್ಲ. ನೋಡು ಇಲ್ಲಿ ಏನಾಯಿತು ಕಂದ? ಏನೋ ಚುರು ಚುರು ಹೇಳುತ್ತಾ ಉಂಟು. ಬಹುಶಃ ಹಸಿವಾಗಿರಬೇಕು. ಹೌದಮ್ಮ. ಅಮ್ಮ 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 ಹಾಲು ಕೊಡಮ್ಮ. ಹಾಲ ಇಲ್ಲವಲ್ಲ ಕಂದ, ಹಾಲಿಲ್ವೇ? ಬೇಡ ಬಿಡು. ಸಕ್ಕರೆ ಬಾಳೆಹಣ್ಣಾದ್ರೂ ಉಂಟೆ? ಯಾವುದೂ ಇಲ್ಲ. ಯಾವುದು ಇಲ್ವಾ? ನನಗೆ ಹಸಿವನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಕಂದ ಕಂದಳದಿರು ಒಂದರೆ ಕ್ಷಣದಿ ಕಂದಳದಿರು ಒಂದರೆ ಕ್ಷಣದಿ ಕಂದ ಕ್ಷಣದಿ ತಂದಿವೆ ಫಲ ಧೈರ್ಯದಿಂದಿರು ಮನದಿ ಕಂದ ಸಂದೇಹಗೊಳ್ಳದಿರು ಸುಂದರ ರೂಪ ಸಂದೇಹಗೊಳ್ಳದಿರು ಸುಂದರ ರೂಪ ಚಂದ ಬಿಂದುಣಿಸುವೆ ಮಮ ಕುಲ ದೀಪ ಕೀರ್ತಿ ಪ್ರತಾಪ ಚಂದದಿ ನುಡಿಸುವೆ ಮಮ ಕುಲ ದೀಪ ಕೀರ್ತಿ ಪ್ರತಾಪ ಕಂದ ಅಳದಿ ಕ್ಷಣದಿ ಇಳಿ ಕಂದ ಕೆಳಗೆ. ಇಲ್ಲಮ್ಮ, ಈಗ ತಾನೇ ಕೂತೇನಲ್ಲ, ಇಷ್ಟು ಬೇಗ ಇಳಿಯಬೇಕೆ? ನೀನು ನನ್ನ ಕೆಳಗೆ. ಇಲ್ಲಮ್ಮ, ನೀನು ಭಾರ ಇದ್ದೀಯಪ್ಪ. ಇಲ್ಲಮ್ಮ. ಹಾಗೆಯಾ? ನಿನ್ನನ್ನು ಹೇಗೆ ಇಳಿಸಬೇಕೆಂದು ನನಗೆ ತಿಳಿದಿದೆ. ನನಗೆ ಈಗಲೇ ಹಣ್ಣುಗಳು ಬೇಕು. ಅರ್ಥವಾಯಿತು ಕಂದ. ನಾವು ಮರದಿಂದ ಮರಕ್ಕೆ ಹಾರುವ ಪಂಗಡಕ್ಕೆ ಸೇರಿದವರು. ಈ ಕ್ಷಣವೇ ಹೋಗಿ ನಿನಗಾಗಿ ಹಣ್ಣುಗಳನ್ನು ಆಯ್ದು ತಂದು ಕೊಡುತ್ತೇನೆ. ಅಷ್ಟರವರೆಗೆ ನಾನೇನು ಮಾಡಬೇಕು? ನಾನು ಬರುವಷ್ಟರವರೆಗೆ ಇಲ್ಲಿ ಬಾ. ಕಾಲು ಮೇಲೆ ಮಾಡು. ಕೈ ಕಟ್ಟು. ಬಾಯಿ ಮುಚ್ಚು. ಹೀಗೆ ಗುಮ್ಮನಾಗಿ ಕುಳಿತಿರಬೇಕು. ಎಲ್ಲೂ ಹೋಗಬಾರದು. ಅಮ್ಮ ಬೇಗ ಹೋಗಿ ಬೇಗ ಬರುತ್ತಾರೆ. ಎಲ್ಲೂ ಹೋಗಬಾರದು. ಆಯ್ತಮ್ಮ. ಜಾಗೃತಿ. ಇನ್ನೊಮ್ಮೆ ನೋಡು. ಓಯ್, ಅಮ್ಮ ಬರುತ್ತಾಳೆ ಎಂದು ಕಾಯುತ್ತಾ ಇದ್ದೆ. ಸರಿ. ಅಮ್ಮ ಬರುವ ಲಕ್ಷಣವೇ ಕಾಣುತ್ತಿಲ್ಲ. ಓಹೋ, ನನಗೆ ಹಸಿವಾಗುತ್ತಾ ಉಂಟು. ಏನು ಮಾಡುವುದೀಗ? ಆ, ಉತ್ತಮದ ಫಲವು ಕಾಣುತ್ತಿರುವುದು ಮೇಲೆ ಸರಿ, ಏನು ಮಾಡುವುದು? ಹೇಳುವುದಿಲ್ಲ. ಮತ್ತೆ ಅವರಿಗೆ ಆದೀತು. ಸರಿ,
ಯಾವುದು ಹಣ್ಣು? ಆ ಹಣ್ಣು. ಅದು ಹಣ್ಣಲ್ಲವೋ? ನನ್ನನ್ನು ಮೋಸ ಮಾಡುತ್ತೀಯಾ? ಅಯ್ಯೋ ಬಾಲಕ, ಅದು ಹಣ್ಣಲ್ಲ. ಆ ಹಣ್ಣನ್ನು ತಿನ್ನಲು ಮೇಲೆ ನೆಗೆದಿದ್ದೇನೆ. ಮಧ್ಯಪಥದಲ್ಲಿ ನೀನು ನನ್ನನ್ನು ತಡೆದೆ. ಅರ್ಥವಾಯಿತು ನನಗೆ, ನಿನಗೆ ಈ ಹಣ್ಣು ಬೇಕೆಂದು. ಆದರೆ ನನ್ನ ದಾರಿಗೆ ಮಾತ್ರ ಅಡ್ಡ ಬರಬೇಡ. ನಿನಗೆ ಬೇರೆ ಹಣ್ಣು ನೋಡಿಕೊ. ನಿನಗೆ ಹಣ್ಣಲ್ಲ, ನಿನ್ನ ಬೆನ್ನು ಹುಡಿ ಮಾಡ್ತೇನೆ. ನಾನು ಬಿಡುವುದಿಲ್ಲ. ನೋಡೋಣ, ಬಾ ಮುಂದೆ, ಬಾ ಮುಂದೆ. ದೇವೇಂದ್ರ ಅಂದ್ರೆ ಯಾರು? ಅಯ್ಯೋ ನನ್ನ ಪ್ರಾರಬ್ಧವೇ. ಪ್ರಾರಬ್ಧ ಅಂದ್ರೆ ಯಾರು? ಇವನಿಗೆ ಏನು ಅರ್ಥವಾಗುವುದಿಲ್ಲ. ಆತ ನನ್ನ ಒಡೆಯ, ನಮಗೆಲ್ಲರಿಗೂ ಒಡೆಯನಾದಂತಹ ದೇವೇಂದ್ರನ ಅಪ್ಪನೆಯ ಮೇರೆಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ನನ್ನನ್ನು ಬಿಟ್ಟು ಬಿಡು. ನಿನ್ನನ್ನು ಬಿಟ್ಟೆ, ಎದ್ದೇಳು. ನೀನು ಹೋಗು, ಅವ ಬರಲಿ. ಸರಿ, ಇವ ಹೌದಾ? ಅವ ಬರಲಿ, ನೋಡಿಕೊಳ್ಳುತ್ತೇನೆ. ಅದೋ ಮೇಲೆ ಹಣ್ಣು ಕಾಣುತ್ತಾ ಇದೆ, ಮುಂದುವರಿಯುತ್ತೇನೆ. ಸ್ವಲ್ಪ ನೋವಿನದುಡಿ ಕೇಳುವ ತಕ್ಷಣ ಕೋಕ ಶಾಸನ ಮಾಡಿದ್ದಾನೆ. ಹೊಣ ಬಂದ ಹಾಗೆ ಶಿಕ್ಷಿಸಿದ್ದಾನೆ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಆ ಬಾಲಕರನ್ನು ವಿಧಿಸಬೇಕಾಗಿದೆ. ಹಾಗಾಗಿ ದೇವತೆಗಳನ್ನು ಒಡಗೂಡಿಕೊಂಡು ಕುಲಿಸದಾರಿಯಾಗಿ ಆ ಕಡೆಗೆ ಸಾಗುತ್ತೇನೆ.
ಈಗ ನಿನ್ನ ಮಕ್ಕಳಾಟಿಕೆ ಆಯ್ತು. ಹಾ ಕೇಳುವುದಕ್ಕೆ ಬಂದ ರಾಹುವನ್ನು ಹೊಡೆದು ಕಳುಹಿಸಿದ್ಯಾ? ಹೌದು, ನಾನೇ ಹೊಡೆದದ್ದು. ಬಾಲಕ, ಹಾ. ಸಾರಿ ಹೇಳುತ್ತಾ ಇದ್ದೇನೆ ಕೇಳು. ಹಾ ಸುಧರ್ಮ ಸಭಾಧ್ಯಕ್ಷ ದೇವೇಂದ್ರ ನಾನು. ಓಹೋ, ಅದು ನೀನೇಯೋ? ಹೌದು, ನಾನೇ. ಹಾ ಈ ನಿನ್ನ ಮಕ್ಕಳಾಟಿಕೆಯನ್ನೆಲ್ಲ ಬಿಟ್ಟು ಸೇರಿ ನಿನ್ನ ಪುರವನ್ನು. ಶಿವಕಾಲ ಏನು? ನನಗೆ ಅರ್ಥ ಆಯ್ತು ನೀನು ಯಾರು ಅಂತ. ಅಷ್ಟಾದ್ರೆ ಸಾಕು. ಆಗ ಬಂದವ ಹಾ. ಬರಿಗೈಯಲ್ಲಿಯೇ ಬಂದ. ಹಾ. ನೀನು ಬರುವಾಗ ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದೆ. ಇದೇ ವಜ್ರಾಯುಧ. ಅವನನ್ನು ಹೊಡೆದು ಓಡಿಸಿದೆ. ಹಾ. ಅವನು ಬಂದು ನಿನ್ನಲ್ಲಿ ದೂರಿದ್ದ. ಹಾ. ನೀನು ಬಂದು ನನ್ನನ್ನು ತಡೆದು ಹಾ. ನಿನ್ನ ಕೈಯಲ್ಲಿರುವುದನ್ನು ಮೇಲೆ ಎಸೆದೆ ಎಂದಾದರೆ ಹಾ. ಅದು ಕೆಳಗೆ ಬೀಳುತ್ತದೆ. ಓಹೋ. ಆಗ ಅದು ನಿನಗೆ ಸೇರುತ್ತದೆ. ಹಾ. ಈ ನಿನ್ನ ಬುದ್ಧಿವಂತಿಕೆ ನನ್ನಲ್ಲಿ ಬೇಡ. ಹಾ. ಏನೇ ಆಗಲಿ ನಾನು ಆ ಹಣ್ಣನ್ನು ತಿನ್ನುವುದೇ ಯಾರಾಗಲಿ ಲಕ್ಷ್ಯವಲ್ಲ ನನಗೆ. ಅತಿ ಆಯ್ತು, ಬಾ ಮುಂದೆ. ಬಹಳ ಮಾತನಾಡಿದ. ಬಿದ್ದಿರು, ಇಲ್ಲೇ ಬಿದ್ದಿರು, ನೋಡೋಣ ಯಾರು ಬರುತ್ತಾರೆ. ಪುತ್ರನಿಗೊದಗಿದ ವಿಬಂಧ ಪರಿಕಿಸುತ್ತ ಮಸ್ತಗೆ ತೊಡೆ ಮೇಲಿರಿಸುತ್ತ ಈತರ ದುರ್ಮರಣವು ತನು ಜಾತನಿಗೊದಗಿಸಿದನೇ ಸುರನಾಥನು ಯೋಚಿಸದೊಂದ ದುರಾತ್ಮನಿಗಾಗಿ ಹರ ಹರ ಎಂತಹ ದೃಶ್ಯವನ್ನು ಕಾಣಿಸ್ತಾ ಇದ್ದೇನೆ. ನಮ್ಮಲ್ಲಿ ಪ್ರಮುಖನಾದಂತಹ ಇಂದ್ರನಿಗೆ ತನ್ನ ಜ್ಞಾನದ ಮೂಲಕ ಸರ್ವವನ್ನು ತಿಳಿಯುವ ಸಾಮರ್ಥ್ಯವಿದ್ದರು. ನನ್ನ ಅನುಗ್ರಹದಿಂದ ಹುಟ್ಟಿದ ಮಗನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿತಲ್ಲ. ಹುಟ್ಟಿದ ದಿನವೇ ಸಾವು ಸಂಭವಿಸುವುದು ವಿಧಿಲಿಖಿತವೇ? ಇಲ್ಲ, ಇದಕ್ಕೆಲ್ಲ ಕಾರಣ ಇಂದ್ರ. ಆದ್ದರಿಂದ ಸ್ತಂಭೀಭೂತನಾಗಿ ಗಾಳಿಯನ್ನೇ ಬೀಸದೆ ಸುಮ್ಮನೆ ಇಟ್ಟು ಬಿಡುತ್ತೇನೆ. ಏನಾಗುತ್ತದೆ ನೋಡೋಣ. ಸ್ತಂಭೀಭೂತನಾಗುತ್ತೇನೆ. ನಾಶವಾಗಲು ತೊಡಗೆ ಸಚರಾಚರಂಗಳದ ವಾಸವನ್ನು ತಿಳಿದು ದೋಷವಾಗಿದೆ. ಅರೆ, ಲೋಕದ ಸ್ಥಿತಿಗತಿಗಳೆಲ್ಲ ಅಸ್ತವ್ಯಸ್ತವಾಗಿದೆ. ಸಕಲ ಚರಾಚರ ಜೀವರಾಶಿಗಳು ಬದುಕುವುದಕ್ಕೆ ಕಷ್ಟ ಸಾಧ್ಯವಾಗಿದೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮ ಕಷ್ಟ ಪರಿಹಾರಕ್ಕಾಗಿ ಆ ತ್ರಿಮೂರ್ತಿಗಳ ಬಳಿಯೇ ಸಾಗೋಣ. ಅರ್ಥಗಳೇ ಸಾಗುತ್ತೇವೆ. ಕಮಲ ಸನನ ಕೂಡಿ ಕ್ಷೀರಾತಿ ತಡೆಯಲೆಂದು ಹರಿಯ ಸಂತುತಿಗೈದರು. ಬ್ರಹ್ಮ, ನಾರಾಯಣ, ಈಶಾ, ಶ್ರೀಹರಿ, ದೇವೇಂದ್ರ, ದೇವ, ನಾವೆಲ್ಲರೂ ಸೇರಿ ಆ ಮಾರುತನನ್ನೇ ಕರೆಯೋಣ. ಹಾಗೆಯೇ ಆಗಲಿ. ಅಯ್ಯ ಮಾರುತ, ಮಾರುತ ಬಾರೋ ಚರ ಚರ ಭರಿತ ಆ, ಆ, ಆ.
ಅವತರಿಸಬೇಕು. ಮಾರುತ, ಸಚ್ಚರಿತನೇ ಕಾರುಣ್ಯ ನಿಧಿಯಾದ ನೀನು ಸಂಚರಿಸದೆ ಉಳಿದರೆ ಲೋಕದ ಜೀವಿಗಳ ಸ್ಥಿತಿಗತಿ ಅಸ್ತವ್ಯಸ್ತವಾಗುತ್ತದೆ. ಉತ್ತಮರ ಕೋಪ ಅದು ಕ್ಷಣಿಕ. ಮಾರುತ, ನಿನ್ನ ಕರ್ತವ್ಯ ನೀನು ಮರೆತೆ ಎಂದಾದರೆ ಜಗತ್ತಿಗೆ ಆಪತ್ತು ಬರುವುದು. ಬಾರಯ್ಯ ಒಮ್ಮೆ. ಒಮ್ಮೆ ಬಾರಯ್ಯ. ಯಾಕೆ ನಾನು ಬರಬೇಕು? ಯಾವ ಕಷ್ಟ ನನ್ನನ್ನು ಆವರಿಸಿದೆಯೋ ಆ ಕಷ್ಟ ಇರುವ ತನಕ ನಾನು ಯಾರಿಗೂ ಸ್ಪಂದಿಸುವುದಿಲ್ಲ, ನಾನು ಬರುವುದಿಲ್ಲ. ನೀನು ಬರಬೇಕಾದರೆ ನಾವೇನು ಮಾಡಬೇಕು? ನನ್ನ ಮಗನನ್ನು ಬದುಕಿಸುತ್ತೀರಾ? ಅಷ್ಟೇ ತಾನೇ, ನಿನ್ನ ಮಗನನ್ನು ನಾವು ಬದುಕಿಸುತ್ತೇವೆ. ಹಾಗಿದ್ದರೆ ಬರುತ್ತೇನೆ. ನನ್ನ ಮಗನನ್ನು ಬದುಕಿಸುತ್ತೀರಾ? ಇದು ನಿನ್ನ ಮಗನನ್ನು ನಾವು ಬದುಕಿಸುತ್ತೇವೆ. ದೇವಾ, ನಾನೊಂದು ನಿನಗೆ ವರವನ್ನು ಅನುಗ್ರಹಿಸುತ್ತೇನೆ. ಏನು ಸ್ವಾಮಿ ಅದು? ಇನ್ನು ಮುಂದೆ ನೀನು ಚಿರಂಜೀವಿಯಾಗು. ಸರಿ ಸ್ವಾಮಿ. ಮಾತ್ರವಲ್ಲದೆ ಹಾ. ದೇವೇಂದ್ರನ ವಜ್ರಾಘಾತಕ್ಕೆ ಹಾ. ಹನುಪ್ರದೇಶ ಉದಿಕೊಂಡಿದೆ. ಹಾ. ಆದ್ದರಿಂದ ಹನುಮನೆಂದೇ ಖ್ಯಾತನಾಗು. ಧನ್ಯೋಸ್ಮಿ. ಮಗನೇ ಹನುಮ, ದೇವಾ, ಇದು ನೀನು ನನ್ನ ಅನುಯಾಯಿಯಾಗುವಂತೆ ಹಾ. ಈ ವರವನ್ನು ಕಳುಹಿಸುತ್ತಿದ್ದೇನೆ. ಶುಭವಾಗಲಿ. ಧನ್ಯೋಸ್ಮಿ. ಮಗನೇ, ದೇವಾ, ಇದು ರುದ್ರಾಂಶ ಶಕ್ತಿಯನ್ನು ನಿನಗೆ ದಯಪಾಲಿಸುತ್ತಿದ್ದೇನೆ. ಶುಭವಾಗಲಿ ಕಂದ. ಧನ್ಯೋಸ್ಮಿ. ಕಂದ, ಏನು? ನಾನು ಒಂದು ಕೊಡಬೇಕೆಂದುಕೊಂಡಿದ್ದೇನೆ. ನೀನಾಗ ಕೊಟ್ಟದ್ದು ಸಾಕು. ನೋಡು ನನ್ನ ಮುಖ ಹೇಗಾಗಿದೆ ಅಂತ. ಅದಲ್ಲವೋ ವರವನ್ನು. ಓ ಹಾಗೆ. ಹೌದು, ನನ್ನ ವಜ್ರಾಘಾತಕ್ಕೆ ಒಳಪಟ್ಟಿರುವುದರಿಂದ ಹಾ. ಇನ್ನು ಮುಂದಕ್ಕೆ ನೀನು ವಜ್ರಕಾಯನಾಗು, ವಜ್ರ ಶರೀರಿಯಾಗು. ಶುಭವಾಗಲಿ ಕಂದ. ಧನ್ಯೋಸ್ಮಿ. ಕಂದ, ದೇವಾ, ಮಾರುತನ ಮಗನಾದಂತಹ ನೀನು ಹಾ. ಇನ್ನು ಮುಂದೆ ಮಾರುತಿ ಎಂದು ಪ್ರಖ್ಯಾತನಾಗು. ಹಾ. ನನ್ನ ವೇಗ ನಿನಗೆ ಅನುಗ್ರಹ ರೂಪದಲ್ಲಿ ಸಿದ್ಧಿಯಾಗುತ್ತದೆ. ಹಾ. ನಿನ್ನ ತಾಯಿಯ ಸಾಂಗತ್ಯದೊಂದಿಗೆ ಸುಖವಾದ ಜೀವನವನ್ನೇ ನಡೆಸು. 3 ಮೂರ್ತಿಗಳು ನಿನ್ನನ್ನು ಅನುಗ್ರಹಿಸಿದ್ದಾರೆ. ಹೋಗಿ ಬಾ ಮಗನೇ, ಶುಭವಾಗಲಿ. ಈ ವಿಚಾರವನ್ನು ಅಮ್ಮನಿಗೆ ತಿಳಿಸಲೇಬೇಕು. ಅಮ್ಮನಲ್ಲಿಗೆ ನಡೆಯುತ್ತೆ.
ಹಾಳು ಮಾಡಿದ್ದಾಯ್ತು. ಈಗ ಸಾಗೋಣ ಮುಂದಕ್ಕೆ. ವನಮೃಗಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇವೆ. ಇನ್ನೊಂದೆಡೆ ಋಷಿಮುನಿಗಳ ಆಕ್ರಂದನ. ಯಾಕೆ ಹೀಗೆ? ಯಾರಿಂದ ಹೀಗಾಯ್ತು? ವಿಚಾರಿಸಬೇಕು, ಮುಂದುವರಿಯುತ್ತೆ. ಯಾಕೆ ನಮ್ಮನ್ನು ಕೆಣಕುವುದಕ್ಕೆ ಬಂದರೆ ಪ್ರಾಣ ಹೋದಿತ್ತು ನಡೆ ಹಿಂದೆ. ನಿಮ್ಮವರನ್ನು ದಂಡಿಸಿದ್ದೇನೆ. ಎಲ್ಲಾಪೋರ ಏನು ನಮ್ಮವರನ್ನು ಮನಬಂದ ಹಾಗೆ ದಂಡಿಸಿದೆ? ಹೌದು. ನಿನ್ನನ್ನು ಸುಮ್ಮನೆ ಬಿಡಲಾರೆ. ನಿನ್ನ ರುಂಡ ಬೇರೆ ಮುಂಡ ಬೇರೆ ಮಾಡುತ್ತೇನೆ, ಜಾಗೃತೆ. ನಿಮ್ಮವರಿಂದ ಏನಾದೀತು? ಎಲ್ಲ ಹುಡುಗ ಏನು ನಾವು ಕಾಡಬೇಡರು, ಅದಕ್ಕೂ ಆಸೆಯಾದ ನಡ ಹಿಂದೆ. ನಿಮ್ಮವರಿಂದ ಏನಾದೀತು? ಎಲ್ಲ ಶಿಶುವೆ ಏನು ನಮ್ಮವರನ್ನು ವಿರೋಧಿಸಿದರೆ ಬದುಕುವುದು ಕಷ್ಟ. ನಡ ಹಿಂದೆ, ಬಾ ಮುಂದೆ. ಸರಿ, ಇವರಾರು ಉಳಿಯಬಾರದು. ಇದಕ್ಕೆ ಬೇಕಾಗಿ ಕಾಡಿಗೆ ಬೆಂಕಿ ಹಚ್ಚುತ್ತೇವೆ. ವನದ ಪ್ರಾಣಿಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇವೆ. ಎಲ್ಲೆಡೆ ಬೆಂಕಿ ಆವರಿಸಿದೆ. ಇಂತಹ ಕೆಲಸವನ್ನು ಯಾರೇ ಮಾಡಿರಲಿ ಅವರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಆದ್ದರಿಂದ ಅವನ ಶಕ್ತಿ, ಅವನ ಆರೋಗ್ಯ ಭಾರಿ ಹೋಗಲಿ, ಇದೇ ನನ್ನ ಶಾಪ. ಶಿಷ್ಯರೇ, ಇನ್ನೆಲ್ಲಿ ಇರುವುದು
ಸರಿಯಲ್ಲ, ಮುಂದುವರಿಯೋಣ. ಹೀಗಾಗುತ್ತದೆಂದು ನಾನು ಭಾವಿಸಿರಲಿಲ್ಲ. ಯಾವ ತಪ್ಪಿಗಾಗಿ ಈ ಶಿಕ್ಷೆ ಸರಿ? ಇಲ್ಲೇ ದುಃಖಿಸುತ್ತಾ ಇರುವುದು ಸರಿಯಲ್ಲ. ಈ ವಿಚಾರವನ್ನು ಅಮ್ಮನಿಗೆ ತಿಳಿಸಲೇಬೇಕು. ಅಮ್ಮನೇ ಇಲ್ಲದಿದ್ದರೆ ಎದ್ದೇಳು ಕುಮಾರ. ಏನಾಯಿತು? ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ? ನಿನ್ನನ್ನು ಕಾಣದೆ ನಾನೆಷ್ಟೊಂದು ಚಡಪಡಿಸುತ್ತಾ ಇದ್ದೆ. ಹೌದಮ್ಮ. ಇದೇನಾಯಿತು ನಿನ್ನ ಮುಖಕ್ಕೆ? ಹೇಳು ಕಂದ, ಹೇಳು. ಯಾಕೆ ದುಃಖಿಸುತ್ತಾ ನೆಲನೋಟಕನಾಗಿ ಬಂದಿರುವೆ? ಹೇಳು. ಅಮ್ಮ, ಕಂದ, ನೀನು ಹೋದ ನಂತರ ನನಗೆ ಹಸಿವನ್ನು ಸಹಿಸುವುದಕ್ಕೆ ಆಗಲಿಲ್ಲ. ಆ ಹೊತ್ತು ನಭದಲ್ಲಿ ಸೂರ್ಯ ಶೋಭಿಸುತ್ತಾ ಇತ್ತು. ಅದನ್ನು ಹಣ್ಣೆಂದು ಭ್ರಮಿಸಿ ಮರದಿಂದ ಲಂಘಿಸಿದೆನಮ್ಮ. ಹೌದೇ? ಮುಂದೇನಾಯಿತು ಕಂದ? ನನ್ನನ್ನು ತಡೆಯುವುದಕ್ಕೆ ರಾಹು ಮುಂದಾದ. ಅವನನ್ನು ಹೊಡೆದು ಅಟ್ಟಿದೆ. ಪರಿಣಾಮವಾಗಿ ಕೇಳುವುದಕ್ಕೆ ದೇವೇಂದ್ರ ಬಂದ. ದೇವೇಂದ್ರ ಬಂದ? ಅವನಲ್ಲಿ ಕಾಳಗ ಏರ್ಪಟ್ಟಿತು. ಕಾಳಗ? ಹೌದಮ್ಮ. ಅವರ ವಜ್ರಾಘಾತಕ್ಕೆ ಒಳಗಾಗಿ ನನ್ನ ಮುಖ ಹೀಗಾಯಿತು. ಅಲ್ಲದೆ ನಾನು ಮೃತಪಟ್ಟಿದ್ದೆ. ನೀನು ಮೃತಪಟ್ಟಿದ್ದೆ? ಹೌದಮ್ಮ. ಮತ್ತೆ ಹೇಗೆ ಬದುಕಿ ಬಂದೆ ಕಂದ? ಆಮೇಲೆ ತಂದೆಯಾದ ಮಹಾದೇವ ಇವರ ಊಟವನ್ನು ನನ್ನನ್ನು ಇಟ್ಟುಕೊಂಡರು. ನನಗೆ ತುಡಿಸುತ್ತಾರನ್ನದ ಉಡುಗಾರ ಕೌಪಿನ ತುಡಿಸುತ್ತಾರನ್ನದ ಉಡುಗಾರ ಕೌಪಿನ ಉಳಿಸಿಕೊಂಡನಿಟ್ಟು ಗಡಗನ ಪಮುಡನವತರದಿಂದಲೇ ತೊಡಲಿಯೋಳು ಬಿಸುತ್ತಲೇ ಕಂದ. ಹೊರತು ಮೂರನೇ ಅವನು ಯಾರು ಇದನ್ನು ಗೋಚರಿಸುತ್ತಾನೋ ಅವನೇ ನಿನ್ನ ಪಾಲಿನ ದೇವನಾಗುತ್ತಾನೆ. ಸದಾ ಆತನ ಚರಣವನ್ನು ಸ್ಮರಿಸುತ್ತಾ ಬಾ. ಹೋಗಿ ಬಾ ಮಗನೇ, ಶುಭವಾಗಲಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಪಟ್ಲ ಸಂಭ್ರಮ ಕಾರ್ಯಕ್ರಮದ 10ನೇ ಕಾರ್ಯಕ್ರಮ ಇದು. ಪ್ರತಿಯೊಂದು ಕಾರ್ಯಕ್ರಮವು ಸಮಯಕ್ಕೆ ಸರಿಯಾಗಿ ಆರಂಭವಾಗುವುದು ನಮ್ಮ ಪಟ್ಲ ಸಂಭ್ರಮದ ವಿಶೇಷ. ವೇದಿಕೆಯ ಎಡಭಾಗದಲ್ಲಿ ಭ್ರಮರಾಂಬಿಕೆಯ ಭಾವಚಿತ್ರ ಇದೆ. ಪ್ರತಿ ವರ್ಷ ಆ ಭಾವಚಿತ್ರಕ್ಕೆ ನಮಿಸಿ ಅಲ್ಲಿ ದೀಪ ಪ್ರಜ್ವಲನ ಮಾಡಿ ಮುಂದಿನ ನಮ್ಮ ಕಲಾಪಗಳು ಮುಂದುವರಿಯುವುದು ವಾಡಿಕೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಭಾರತೀ ಶ್ರೀಪಾದರು ಎಡನೀರು ಮಠ ಅವರನ್ನು ಗೌರವಪೂರ್ವಕವಾಗಿ ಪಟ್ಲ ಭಾಗವತರು, ಅದೇ ರೀತಿ ದಶಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶಶಿಧರ್ ಶೆಟ್ಟಿ ಬರೋಡ, ಗೌರವಾಧ್ಯಕ್ಷರು ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು, ಟ್ರಸ್ಟಿನ ಕೋಶಾಧಿಕಾರಿ CA ಸುದೇಶ್ ಕುಮಾರ್ ರೈಯವರು, ಬ್ಯಾಂಡದಕಲು ಕೊಂಬುದಕಲು